ನಿಮ್ಮ ಬಿಸ್ನೆಸ್ ಯಾವುದೇ ಇರಲಿ ಅದನ್ನ ಪ್ರಚಾರ ಮಾಡಲು ಸುಮನ್ ಟಿವಿಯಿಂದ ಮಾತ್ರ ಸಾಧ್ಯ. ಕೂಡಲೇ ಕರೆ ಮಾಡಿ. ನಮಸ್ಕಾರ ಸುಮನ್ ಟಿವಿ ವೀಕ್ಷಕರೇ, ನಾನು ನಿಮ್ಮ ನಕ್ಷ ಗಂಗೋತ್ರಿ. ನೋಡಿ, ನಮ್ಮ ಕನ್ನಡದಲ್ಲಿ ಕರ್ನಾಟಕದಲ್ಲಿ ಅವಕಾಶಗಳು ಸಿಗ್ತಾ ಇಲ್ವಾ ಅನ್ನೋ ಪ್ರಶ್ನೆ ನಾನು ಕೇಳ್ತಾ ಇದ್ದೀನಿ. ಅದ್ರ ಜೊತೆಗೆ ನಾವು ವಿಡಿಯೋ ಶುರು ಮಾಡಬೇಕಾದ್ರೆ ಒಂದು ಯಾಕೋ ಸ್ಟೆಪ್ ನೆನಪಾಗ್ತಿದೆ. ನಮಗೆ ಈ ಸ್ಟೆಪ್ ನೆನಪಾಗ್ತಾ ಇದೆ. ನಿಮಗೆ ಆ ಸ್ಟೆಪ್ ಹಿಂದಿನ ಕಥೆನ ಇವತ್ತು ನಾನು ಹೇಳೋಕೆ ಹೊರಟಿದ್ದೀನಿ. ನಮ್ಮ ಜೊತೆ ಇದ್ದಾರೆ ಇವತ್ತು ಬೆಂಗಳೂರು ಬುಜ್ಜಿ ರಮೇಶ್ ಅಂತಾನೆ ಎಲ್ಲೆಡೆ ಫೇಮಸ್ ಆಗಿರುವಂತಹ ನಮ್ಮ ಕರ್ನಾಟಕದವರೇನಾ ಅಂತ ನಾವು ಕೇಳಬೇಕು. ಸರ್, ನೀವು ಎಲ್ಲಿ ಅವರು ಬ್ಯಾಂಗ್ಳೂರ್ ಅಂತ ಹೆಸರು ಇಟ್ಕೊಂಡಿದ್ದೀರಾ? ಅಂದ್ರೆ ಅಲ್ಲೆಲ್ಲೋ ಹೋಗಿ ಶೋಸ್ ಕೊಡ್ತೀರಾ? ಯಾವ ಊರು ನಿಮ್ದು, ಏನ್ ಕತೆ ಅಂತ ಹೇಳಿ. ಥ್ಯಾಂಕ್ ಯು ಸೋ ಮಚ್. ಫಸ್ಟ್ ಆಫ್ ಆಲ್ ನನಗೆ ಈ ಅವಕಾಶ ಕೊಟ್ಟಿದೆ ಸುಮನ್ ಟಿವಿಗೆ, ನಮ್ಮ ಕರ್ನಾಟಕ ಸುಮನ್ ಟಿವಿಗೆ ಥ್ಯಾಂಕ್ ಯು ಸೋ ಮಚ್. ಅದೇ ರೀತಿ ತೆಲುಗು ಸುಮನ್ ಟಿವಿ ಸುಮಾರು ಸಾರಿ ನನಗೆ ಅಪ್ರೋಚ್ ಮಾಡಿದ್ರು. ಕೆಲವು ಶೆಡ್ಯೂಲ್ಸ್ ಇಂದ ನಾನು ಅವಕಾಶ ಕೊಡಕ್ಕಾಗ್ಲಿಲ್ಲ. ಈಗ ಸುಮನ್ ಟಿವಿ ತೆಲುಗು ಅವರು కూడా ನಮ್ಮ ఛానల్ ನೋಡ್ತಾರೆ. బట్ రియలీ సారీ అండి, మీకు నెక్స్ట్ ఇస్తాను. మీరు చాలా సార్లు అప్రోచ్ చేశారు, అది తెలుసు. మీరు సుమన్ టీవీ యాంకర్స్ వాళ్ళంతా. సో కొన్ని కారణాల వల్ల కొంచెం డిలే అయింది. సో అందుకే మన కర్ణాటకలో నియర్ ఉండేదానికి ಬ್ಯಾಂಗ್ಳೂರ್లో నేను ಇಂಟರ್ವ್ಯೂ ಇస్తున్నాను. ಸೊ ನಾನು ಅಚ್ಚ ಕನ್ನಡಿಗಾನೆ. ನಮ್ಮ ಶ್ರೀನಿವಾಸಪುರ ತಾಲೂಕ್, ನಮ್ದು ಕೋಲಾರ ಡಿಸ್ಟಿಕ್. ಬ್ಯಾಂಗ್ಳೂರ್ ಅಂತ ಹೆಸರು ಇಟ್ಕೊಂಡಿದ್ದು, ಅದು ನಮ್ಮ ರಾಜಧಾನಿ ಬ್ಯಾಂಗ್ಳೂರು. ಸೊ ಇಲ್ಲಿ ನಾನು ಒಂದು ಬ್ಯಾಂಗ್ಳೂರ್ ಅಂದ್ರೆ ತೆಲುಗು ಚಾನೆಲ್ಗಳಲ್ಲಿ, ತೆಲುಗು ಇಂಡಸ್ಟ್ರಿಯಲ್ಲಿ ಸ್ವಲ್ಪ ಹೆಸರು ಮಾಡಿದೀನಿ. ಸೊ ಆ ಕಡೆ ಬ್ಯಾಂಗ್ಳೂರ್ ಅಂದ್ರೆ ಗುರುತಿಸ್ತಾರೆ ಕನ್ನಡಿಗ, ಬ್ಯಾಂಗ್ಳೂರ್ ಅಂದ್ರೆ ಕನ್ನಡಿಗ ಅಲ್ವಾ. ಸೊ ಬ್ಯಾಂಗ್ಳೂರ್ ಬಂದ್ಮೇಲೆ ಕೋಲಾರ ಡಿಸ್ಟಿಕ್ ಬರುತ್ತೆ. ಕೋಲಾರ ಡಿಸ್ಟಿಕ್ ಬಂದ್ರೆ ಶ್ರೀನಿವಾಸಪುರ ತಾಲೂಕ್ ಬರುತ್ತೆ. ನಾನು ಅಚ್ಚ ಕನ್ನಡಿಗ, ಶ್ರೀನಿವಾಸಪುರ ತಾಲೂಕ್ ನಮ್ಮ ಸ್ವಂತ ಊರು. ಕರ್ನಾಟಕ ಅಂತ ಹೇಳ್ತೀರಾ, ಹೆಮ್ಮೆಯಿಂದ ಕನ್ನಡಿಗ ಅಂತಾನು ಹೇಳ್ತಾ ಇದ್ದೀರಾ? ಹೌದು, ಅದು ನಮ್ ಬ್ಲಡ್ ಅಲ್ಲೇ ಇರುತ್ತೆ. ನಾನು ಪ್ಯೂರ್ ಕನ್ನಡಿಗ. ನನ್ ಟ್ರೋಲರ್ಸ್ ಎಲ್ಲ ಒಂದು ಹೇಳ್ತೀನಿ ನೋಡಿ, ನಾವೆಲ್ಲೋ ಬ್ಯಾಂಗ್ಳೂರ್ ಕನ್ನಡಿಗ ಅಂತ ಹೇಳ್ಕೊಂಡಿಲ್ಲ ಅಂತ ನೀವೆಲ್ಲೋ ನನ್ ಕ್ವಶನ್ ಮಾಡಬೇಡಿ. ನನ್ನ ಅಚ್ಚ ಕನ್ನಡಿಗ. ನನ್ನ ನುಡಿ ಮುತ್ತು ಮಾತು, ನನ್ನ ವಾಯ್ಸು, ನನ್ನ ಒಂದು ಊಟ, ನನ್ನ ಬ್ಲಡ್ ಎಲ್ಲ ಕನ್ನಡನೇ, ಕನ್ನಡಿಗನೇ ನಾನು. ಸರ್, ಕನ್ನಡಿಗ ಆಗಿದ್ಕೊಂಡು ನೀವು ಅಲ್ಲೆಲ್ಲೋ ದೂರದ ಆಂಧ್ರ ಪ್ರದೇಶ ಅಥವಾ ತೆಲುಗು ಭಾಷೆಯಲ್ಲಿ ನೀವ್ ಯಾಕೆ ಅಭಿನಯ ಮಾಡ್ತಾ ಇರೋದು? ಅದು ಒಂದು ಕಲೆಯಿಂದ ಗುರುತಿಸ್ಬೇಕು. ನಿಮ್ ಕ್ವಶನ್ ಚೆನ್ನಾಗಿದೆ. ಬಟ್ ಕನ್ನಡದಲ್ಲೇ ಮಾಡ್ಬೇಕಂತ ರೂಲ್ ಇಲ್ಲ, ಹಿಂದಿಯಲ್ಲೇ ಮಾಡ್ಬೇಕಂತ ರೂಲ್ ಇಲ್ಲ, ತೆಲುಗುವಲ್ಲೇ ಮಾಡ್ಬೇಕಂತ ರೂಲ್ ಇಲ್ಲ. ಸೊ ನಮ್ಗೆ ಎಲ್ಲಿ ಒಂದು ಅವಕಾಶ ನಮ್ಮನ್ನ ಒಂದು ಗೌರವಿಸ್ತಾರೋ, ನಮ್ಗೆ ಎಲ್ಲಿ ಪ್ಲಾಟ್ಫಾರ್ಮ್ ಮೇಲೆ ಒಂದು ಅವಕಾಶ ಸಿಗುತ್ತೋ ಅಲ್ಲೇ ನಾವ್ ಇರ್ತೀವಿ. ಈಗ ತೆಲುಗುವಲ್ಲಿ ಮಾಡಿದ್ವಿ, ನಮ್ಗೆ ಅಲ್ಲಿ ಅವಕಾಶಗಳು ಕೆಲವು ಸಿಕ್ತು. ಒಂದು ಈ ತರ ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮ್ ಆಗ್ಬೋದು. ಇದೇ ರೀತಿ ನನಗೆ ಸೋಷಿಯಲ್ ಮೀಡಿಯಾ ಫಸ್ಟ್ ನನಗೆ ತೆಲುಗುವಲ್ಲೇ ಕೊಟ್ಟಿರೋದು. ಈಗ ನಮ್ದು ಯೂಟ್ಯೂಬ್ ಅಲ್ಲಿ ಚೆಕ್ ಮಾಡ್ಕೊಂಡು ಎಷ್ಟೋ ಸೋಷಿಯಲ್ ಮೀಡಿಯಾ ಇಂಟರ್ವ್ಯೂಸ್ಗಳಿದೆ, ನಂದು ತೆಲುಗಲ್ಲೇ ಮಾಡಿದ್ದೀನಿ. ಈಗ ಫಸ್ಟ್ ಟೈಮ್ ಕನ್ನಡದಲ್ಲಿ ಕೊಟ್ಟಿದೆ, ಅದು ಪ್ರೌಡ್ ಅಪ್ ಆಗಿ ಫೀಲ್ ಆಗ್ತೀನಿ ನಾನು. ತುಂಬಾ ಖುಷಿ ಸುಮನ್ ಟಿವಿಗೆ. ಸೊ ನನಗೆ ಪ್ರತಿಯೊಂದು ನನಗೆ ಹೆಜ್ಜೆಗೆ ಸಪೋರ್ಟ್ ಇದ್ದಿದ್ದು ತೆಲುಗು ಪೀಪಲ್ಸ್ ಅಂಡ್ ಕನ್ನಡ. ಹೆಚ್ಚಾಗಿ ನನ್ ತೆಲುಗು, ಅದರಿಂದ ನಾನು ಮಾಡಿದೆ. ಇನ್ನೊಂದು, ನಮ್ಮ ಕನ್ನಡದಲ್ಲಿ ಎಲ್ಲ 90% ಎಲ್ಲ ತೆಲುಗುವಲ್ಲೇ ವರ್ಕ್ ಮಾಡ್ತಿದ್ರ. ಯಾಕೋ ಇಲ್ಲಿ ನಮ್ಮ ಇಂಡಸ್ಟ್ರಿ ನಮ್ಗೆ ಸಪೋರ್ಟ್ ಮಾಡ್ತಿಲ್ಲ ಅನ್ಕೋಬೇಕಲ್ವಾ. ಈಗ ನನ್ನನ್ ಕ್ವಶನ್ ಮಾಡೋದ್ರಿಂದ ನಮ್ಮ ಒಂದು ಸೋಷಿಯಲ್ ಮೀಡಿಯಾ ಒಂದು ನನ್ನ ಫಾಲೋವರ್ಸ್ ಆಗ್ಬೋದು, ನಮ್ಮ ಇಂಡಸ್ಟ್ರಿ ಒಂದು ಕ್ವಶನ್ ಮಾಡಿ. ಫಸ್ಟ್ ಆಫ್ ಆಲ್ ಇದು ಹೆಡ್ಲೈನ್ ಹೇಳ್ತಿದೀನಿ, ನನ್ನನ್ ಕ್ವಶನ್ ಮಾಡೋ ಬದಲು ನೀವು ಯಾಕೆ ಕನ್ನಡ ಮಾತಾಡಿದ್ರೆ ತೆಲುಗು ಹೋಗ್ತಿದ್ರೆ ಇಲ್ಲ, ಅವಕಾಶ ಇಲ್ಲ ನನಗೆ. ಸೊ ನೀವು ಕಲ್ಪನೆ ಮಾಡಿ, ಅವಕಾಶ ತಂದು ಕೊಡಿ. ಈಗ ಎಷ್ಟು ಯಾರು ಸೌಂದರ್ಯ ತೆಲುಗು ಹೋಗಿದ್ದಾರೆ, ನಮ್ಮ ಕನ್ನಡತಿ, ನಮ್ಮ ಗಡಿ ಭಾಗದ ಸೌಂದರ್ಯ ಈಗ ವರ್ಲ್ಡ್ ಫೇಮ್ ಆಗಿ ರೆಕಾರ್ಡ್ ಪದ್ಮನಾಭ ಅವಾರ್ಡ್ಸ್ ಎಷ್ಟೆಷ್ಟೋ ಅವಾರ್ಡ್ಸ್ ತಗೊಂಡಿದೆ. ಅವರೆಲ್ಲ ಕನ್ನಡಿಗರೇ ಅಲ್ವಾ, ತೆಲುಗು ಅಲ್ಲಿ ಮಿಂಚಿದ್ದಾರೆ. ಒಂದು ತಾರೆಗಳೆಲ್ಲ ಸುಮಾರು ಹೇಳ್ಕೊಂಡೋದ್ರೆ ಎಷ್ಟೋ ದೊಡ್ಡ ದೊಡ್ಡ ಲೆಜೆಂಡ್ಸ್ ಕನ್ನಡ ಇಂದ ಹೋಗಿರೋರೇ ಇದ್ದಾರೆ. ಸೊ ಇಲ್ಲಿ ನಮ್ಗೆ ಬೆಂಬಲ ಸಿಕ್ತಿಲ್ಲ ಅನ್ಕೊಂತೀನಿ ನಾನು. ನಿಮ್ದು ಮೋಸ್ಟ್ ವೈರಲ್ ಇನ್ಸಿಡೆಂಟ್ ಅಂದ್ರೆ ಒಂದು ಸ್ಟೆಪ್ ಮಾಡ್ಬೇಕು ಸರ್, ನೀವು ಫಸ್ಟ್ ಮಾಡಿ. ಯಾವ ಸ್ಟೆಪ್ ಮೇಡಮ್ ನೀವು ಕೇಳಿ? ಯಾವ ಸ್ಟೆಪ್? ಈ ನಡುವೆ ನನ್ನ ಹೇರ್ ಸ್ಟೈಲ್ ಕೂಡ ಒಂದು ಸ್ಟೆಪ್ ಆಗ್ಬಿಟ್ಟಿದೆ. ಹೇಳಿ. ಕಾಪಿ ರೈಟ್ಸ್ ಅಪ್ಲೈ ಮಾಡಿದ್ರೆ? ಓ ಅದಲ್ವಾ, ಸಾಯಿ ಪಲ್ವಿ ಸ್ಟೆಪ್ಸ್ ಕನ್ನಡಿಗೂ ಬಂದ್ಬಿಡ್ತು, ಕನ್ನಡ ಇಂಡಸ್ಟ್ರಿಗೂ ಬಂದ್ಬಿಡ್ತು. ಅದು ನಾನು 2022 ಅಲ್ಲೇ ನಾನೊಂದು ಪೇಜ್ ಅಲ್ಲಿ ಅಪ್ಲೋಡ್ ಮಾಡ್ಕೊಂಡಿದ್ದೆ, ನಾನು ಒಂದು ಸ್ಟೆಪ್ಸ್ ಹಿಂದಿ ಸಾಂಗ್ಗೆ. ಸೊ ಈಗೆಲ್ಲ ನೋಡಿದ್ರೆ ರೀಲ್ಸ್ ಅವ್ರ ಮೇಲೆನೆ ದೊಡ್ಡ ಸ್ಟಾರ್ಸ್ ಎಲ್ಲ ಸ್ಟೋರಿಗಳು ಅಷ್ಟೇ, ಡ್ಯಾನ್ಸ್ ಅಷ್ಟೇ ಅದು ಇಡ್ತಿದ್ದಾರೆ. ತೆಲುಗು ಅಲ್ಲಿ ಆಗ್ಬೋದು, ಕನ್ನಡ ಆಗ್ಬೋದು, ರೀಲ್ಸ್ ಅಲ್ಲಿ ಮಾಡಿರೋದೇ ತಗೊಂತಿದ್ದಾರೆ. ಸೊ ಗುಡ್, ತಗೊಳ್ಳಿ. ಬಟ್ ಅದನ್ನ ಕೇಳಿ ತಗೊಂಡು ಒಂದು ಗುರುತಿಸ್ಕೊಟ್ರೆ ನಮಗೂ ಇಷ್ಟ ಅಲ್ವಾ. ಸೊ ಹಂಗಾಗಿ ನಾನು ತಂಡೇಲ್ ಮೂವಿ ಸ್ಟೆಪ್ ಅಲ್ಲಿ ಒಂದು ದೊಡ್ಡ ಹೋರಾಟ ಮಾಡಿದೆ. ವರ್ಲ್ಡ್ ಫೇಮ್ ಆಯ್ತು, ಎಷ್ಟೋ ಮಿಲಿಯನ್ಸ್ ಹೋಯ್ತು, ಎಷ್ಟೋ TRP ರೇಟ್ಗಳಲ್ಲಿ ನನ್ನನ್ನು ಬಳಸ್ಕೊಂಡು ಸೋಷಿಯಲ್ ಮೀಡಿಯಾದಲ್ಲಿ ಒಂದಷ್ಟು ಫೇಮ್ ಮಾಡ್ಕೊಂಡಿದ್ರೆ ಬಹಳ ಖುಷಿ ಆಯ್ತು. ಅದು ನಮಗೆ ಇಲ್ಲಿ ಕೂಡ ಮಾಡ್ತೀನಿ, ನನ್ನ ಮೇರೆಗೆ ಅಲ್ಲ, ನಮ್ಮ ಕನ್ನಡಿಗರು ಕೂಡ ತಂಡೇಲ್ ಮೂವಿ ಸಾಯಿ ಪಲ್ವಿ ಸ್ಟೆಪ್ಸ್ ನಮ್ಮ ಕನ್ನಡ ಚಾನಲ್ ಅಲ್ಲಿ, ಸುವರ್ಣ ಚಾನಲ್ ಮೊಟ್ಟ ಮೊದಲಿಗೆ ಬಾರಿಗೆ ಆಗ್ತಿದ್ದೀನಿ.
ಓಕೆ ಆ ಸ್ಟೆಪ್ ಇದೆ ಅಲ್ವಾ, ಅದಕ್ಕೆ ನಿಮ್ ಕಾಪಿ ರೈಟ್ಸ್ ನೀವು ಹಾಕಿದ್ರಲ್ವಾ, ಅದು ದುಡ್ಡೇನಾದ್ರು ಸಿಕ್ತಾ? ಸಾಯಿ ಪಲ್ಲವಿ ಅವ್ರ ಏನಿಲ್ಲ, ಅದು ತೆಲುಗು ರಾಜ್ಯಂ ಚಾನೆಲ್ ಅಲ್ಲಿ ಅದು ಒಂದು ಹೆಡ್ಲೈನ್ ಹಾಕಿದ್ದಾರೆ, ಈ ತರ ದುಡ್ಡು ಕೊಟ್ಟಿದ್ದಾರೆ ಅಂತ, ಅದು ವೈರಲ್ ಆಗ್ತಿದೆ. ಸೊ ಆ ತರ ತಗೊಂಡಿಲ್ಲ. ನಾನು ಒಂದು ಆರ್ಟಿಸ್ಟ್, ನಾನು ಸಿನಿಮಾ ಮೇಕಪ್ ಹಚ್ಚಿದೀನಿ, ಸಿನಿಮಾ ಒಂದು ಕಲೆವಿದೆ, ಊಟ ತಿಂದಿದ್ದೀನಿ. ಸೊ ನಾನು ಹಂಗೇನ್ ಮಾಡಿಲ್ಲ. ದೊಡ್ಡ ಸಾಯಿ ಪಲ್ವಿ ಎಂತ ಲೆಜೆಂಡ್, ಮಾಡ್ಕೊಳ್ಳಿ ಬಿಡಿ, ಐ ಆಮ್ ಪ್ರೌಡ್ ಅಪ್. ಅವರಿಂದ ಇನ್ನಷ್ಟು ಫೇಮ್ ಆದೆ ನಾನು. ಸೊ ನನ್ ಸ್ಟೆಪ್ ಇಂದ ಆ ಟೈಮಲ್ಲಿ ನಾನು ಮೂವಿ ರಿಲೀಸ್ ಆಗಿ 3 ಡೇಸ್ಗೆ ನಂದು ಹೋರಾಟ ಸ್ಟಾರ್ಟ್ ಆಯ್ತು. ತಂಡೇಲ್ ಮೂವಿ ಸ್ಟೆಪ್ಸ್, ತಂಡೇಲ್ ಮೂವಿ ಇನ್ನಷ್ಟು ವೈರಲ್ ಆಗೋಯ್ತು. ಅವ್ರಿಗೂ ಒಂದು ನನ್ನ ಕಡೆಯಿಂದ ಏನೋ ಒಂದು ಬೆಂಬಲ ಸಿಕ್ಕಿದೆ ಅಂತ ಐ ಆಮ್ ಪ್ರೌಡ್ ಆಫ್ ಫೀಲ್. ಅಲ್ಲ ಸರ್, ಈ ಸ್ಟೆಪ್ ಮುಂಚೆ ಯಾರಾದ್ರೂ ಎಲ್ಲಾದ್ರೂ ಮಾಡಿದ್ರಾ ಅಥವಾ ನೀವೇ ಸೃಷ್ಟಿ ಮಾಡಿದ್ದ, ಏನ್ ಕತೆ? ಏನಿಲ್ಲ, ನಾನು ಹಾಕೊಂಡಿದ್ದೆ. ಸೊ ಅದನ್ನೇ ಫಸ್ಟ್ ಸ್ಟಾರ್ಟಿಂಗ್ ಆ ಸ್ಟೆಪ್ ತಗೊಂಡಾಗ ನಾನು ಕೂಡ ಆ ಸ್ಟೆಪ್ ತಗೊಂಡಿದ್ದೀನಿ. ಮ್ಯಾಚ್ ಆಯ್ತು. ಸೊ ಅದಕ್ಕೆ ಜನ ಸುಮ್ನೆ ಬಿಟ್ಟಿದ್ದಾರೆ. ಇಲ್ಲಾಂದ್ರೆ ಹೈದರಾಬಾದ್ ಅಲ್ಲಿ ನನ್ಗೆ ಸುಮ್ನೆ ಇಡ್ತಿದ್ರ ಹೇಳಿ ಸ್ಟಾರ್ಗೆ ಹೋಗಿ ಅಂದ್ರೆ ನಿಜ ಇತ್ತು. 2022 ಅಲ್ಲೇ ಪೇಜ್ ಸರ್ಚ್ ಮಾಡಿದ್ರು. ಅದು ನನ್ನ ಪೇಜ್ ಸರ್ಚ್ ಮಾಡಿದ್ರೆ ಮಿಲಿಯನ್ಸ್ ಆಯ್ತು. ಆ ಪೇಜ್ ನನ್ನ ಬ್ಯಾಂಗ್ಳೂರ್ ಬುಜ್ಜಿ ರಮೇಶ್ ಅನ್ನೋ ನನ್ನ ಐಡಿ ಪೇಜ್ಗೆ ಎಲ್ಲ ಇತ್ತು, ಸೇಮ್ ಮ್ಯಾಚ್ ಇತ್ತು. ಕೆಲವರೆಲ್ಲ ನಾಟ್ ಇದಕ್ಕೆ ಮ್ಯಾಚ್ ಇಲ್ಲ, ನೀವು ಫೇಕ್ ಮಾಡ್ತಿದ್ದೀರಾ, ಫೇಮ್ಗೋಸ್ಕರ ಮಾಡ್ತಿದ್ದೀರಾ ಅಂತ ಎಷ್ಟೋ ವೈರಲ್ ಮಾಡ್ಕೊಂಡು ಕಾಪಿ ಮಾಡಿದ್ರು. ನಿಮ್ದು ಸಿಗ್ನೇಚರ್ ಸ್ಟೆಪ್ ಇವಾಗ ನಮ್ಮ ಸುಮನ್ ಟಿವಿ ವೀಕ್ಷಕರಿಗೋಸ್ಕರ ಒಂದ್ಸತಿ ಮಾಡಿ ತೋರಿಸಬೇಕು ಸರ್. ಥ್ಯಾಂಕ್ ಯು ಸೋ ಮಚ್. ದಿಸ್ ಈಸ್ ಬ್ಯಾಂಗ್ಳೂರ್ ಬುಜ್ಜಿ ರಮೇಶ್, ಸಾಯಿ ಪಲ್ವಿ, ತಂಡೇಲ್ ಮೂವಿ ಸ್ಟೆಪ್ಸ್. ಓಕೆನಾ? ನನ್ನ ಕನ್ನಡ ಭಾಷೆಯಲ್ಲಿ ಈ ಇಂಟರ್ವ್ಯೂ ಅಲ್ಲಿ ಕೊಡ್ತಿದ್ದೀನಿ ನೋಡಿ ಈ ಸ್ಟೆಪ್ಸ್. ದಿಸ್ ಇಸ್ ಬ್ಯಾಂಗ್ಳೂರ್ ಬುಜ್ಜಿ ರಮೇಶ್. ಇದು ಯಾರು ಮಾಡಕ್ ಸಾಧ್ಯ ಇಲ್ಲ. ಈ ಸಿಗ್ನೇಚರ್ ಸ್ಟೆಪ್ ಸಾಯಿ ಪಲ್ವಿ ಅಂಡ್ ಬ್ಯಾಂಗ್ಳೂರ್ ಬುಜ್ಜಿಗೆ ಗೊತ್ತು. ನಾನು ಎಲ್ಲ ಮೀಡಿಯಾಗಳಲ್ಲೂ ನಾನು ಒಂದು ಚಾಲೆಂಜ್ ಮಾಡಿದ್ದೀನಿ. ಇದು ಜೂನಿಯರ್ ಎನ್ಟಿಆರ್ ಮಾಡಿದ್ದಾರೆ ಆ ಸ್ಟೆಪ್ ಅಂತಾರೆ. ಅವರು ಭೂಕಂಪ ತರ ಹಿಂಗಿಂದ ಹಿಂಗ್ ತಗೊಂತಿದೆ. ಸಾಯಿ ಪಲ್ವಿ ನಾವು ಇಬ್ಬರೇ ಹಲೆಗಳಿಂದ ಈ ತರ ಹಲೆ ಸ್ಟೆಪ್ಸ್ ಇಲ್ಲಿಂದ ಇಲ್ಲೇ. ಸಾಯಿ ಪಲ್ವಿ ಮೂವಿ ಅವ್ರಿಗೂ ನೋಡಿ, ಮೇಡಮ್ಗೂ ನೋಡಿ, ಜೂನಿಯರ್ ಎನ್ಟಿಆರ್ ಸರ್ಗೂ ನೋಡಿ. ಅವ್ರ ಮೇಲೆಯಿಂದ ಆಂಧ್ರವಲದಲ್ಲಿ ಹಿಂಗ್ ಬರ್ತಾರೆ. ಸಾಯಿ ಪಲ್ವಿ ಮೇಡಮ್ ಏನಾದ್ರು ಹಿಂಗ್ ಮಾಡಿದಾರ, ನಾನು ಹಿಂಗ್ ಮಾಡಿದೀನಿ, ಜಸ್ಟ್ ಹೀಗೆ ಮಾಡಿದೀನಿ. ಸೊ ತುಂಬಾ ಖುಷಿ ಆಯ್ತು ನಮ್ಗೆ ಈ ಸ್ಟೆಪ್ ಇಷ್ಟು ವೈರಲ್ ಆಯ್ತು. ಆ ಟೈಮಲ್ಲಿ ನನ್ನಿಂದ ಕೂಡ ಒಂದಷ್ಟು ವ್ಯೂಸ್ ಮೇಡಮ್ ತಂಡೇಲ್ ಮೂವಿ ಹಿಟ್ ಆಯ್ತು. ಹೌದು ಸರ್. ನೋಡಿ, ಈ ಸ್ಟೆಪ್ ನಾನು ಮಾಡ್ತಾ ಇಲ್ಲ, ನೀವು ಮಾಡಬೇಡಿ. ನೀವೇನಾದ್ರೂ ಮಾಡಿದ್ರೆ ಸರ್ ಕಾಪಿ ರೈಟ್ಸ್ ಆಗ್ತಾರೆ, ಹುಷಾರು. ಹೌದಲ್ವಾ ಸರ್? ಏನಿಲ್ಲ, ಅವಾಗ ಹಂಗಿತ್ತು. ಇಟ್ಸ್ ಓಕೆ, ಯೂಸ್ ಮಾಡ್ಕೊಳ್ಳಿ. ತುಂಬಾ ನನಗೆ ಹೆಮ್ಮೆಯಿಂದ ಈ ಒಂದು ಸ್ಟೆಪ್ ಇಂದ ನನಗೆ ಎಲ್ಲಾದ್ರೂ ಹೋಗ್ಲಿ ತಂಡೇಲ್ ಬುಜ್ಜಿ ಬ್ಯಾಂಗ್ಳೂರ್ ಬುಜ್ಜಿ ಅನ್ನೋದಕ್ಕನ್ನ ತಂಡೇಲ್ ಬ್ಯಾಂಗ್ಳೂರ್ ಬುಜ್ಜಿ ರಮೇಶ್ ಅಂತ ಕರೀತಾರೆ. ಸಾಯಿ ಪಲ್ವಿ ಸ್ಟೆಪ್ ಅಂತಾರೆ. ಒಂದ್ ಮೂವೀಸ್ಗೆ ಹೋಗ್ಲಿ ಸಾಕಷ್ಟು ಜನ ಬರ್ತಾರೆ. ತುಂಬಾ ಖುಷಿ ಆಯ್ತು. ಫಸ್ಟ್ ಆಫ್ ಆಲ್ ಸಾಯಿ ಪಲ್ವಿ ಮೇಡಮ್ ಅವ್ರಿಗೆ ತುಂಬಾ ಬಿಗ್ ಥ್ಯಾಂಕ್ಸ್. ಇವರು ಕನ್ನಡದವರು ಅಂತ ನೀವು ಹೇಳ್ತಿದ್ರಿ, ಕನ್ನಡಿಗ ಅಂತ ಹೇಳ್ತಾ ಇದ್ದೀರಾ ನೀವು. ನಿಮಗೆ ನಮ್ಮ ಕರ್ನಾಟಕದಲ್ಲಿ ಯಾರಾದ್ರೂ ಫೇಮಸ್ ಹೀರೋ ಅಂತ ಇದಾರ ಯಾರಾದ್ರೂ? ಈಗ ನಮ್ಮ ಕನ್ನಡಿಗ ಅಂತ ಹೇಳ್ಕೊಳ್ಳೋದಕ್ಕೆ ಹೆಮ್ಮೆ ಇದೆ. ಕನ್ನಡ ಇಂಡಸ್ಟ್ರಿ ತಗೊಂಡ್ರೆ ಕಣ್ಣಲ್ಲಿ ನೀರ್ ಬರ್ತಿದೆ ಮೇಡಮ್. ಯಾಕೆ ನೀರ್ ಬರ್ತಿದೆ ಅಂದ್ರೆ, ಈಗಿರೋ ವಿಚಾರಗಳು ತಗೊಂಡ್ರೆ ಅಲ್ಲಿ ಕನ್ನಡಿಗರಿಗೆ ಹೀರೋಗಳಿಗೆ ಒಂದು ಅವಕಾಶಗಳಿಲ್ಲ. ಅವಕಾಶ ಅಂದ್ರೆ ಅವ್ರಿಗೆ ಫೇಮ್ ಇದ್ರೂ ಅಲ್ಲಿ ಒಂದು ನಿಂತ್ಕೊಳ್ಳಕ್ಕೆ ಜಾಗ ಇಲ್ಲ. ಯಾಕಂದ್ರೆ ಅಲ್ಲಿ ರಾಜಕೀಯ ಆಗ್ಬಿಟ್ಟಿದೆ. ಒಂದು ಕಾಂಪೌಂಡ್ ಮಾಡ್ಕೊಂಡ್ಬಿಟ್ಟಿದ್ದಾರೆ, ಅವ್ರ ಮನೆಗಳವರೇ ಇರ್ಬೇಕು ಅಂತ. ಈಗ ಕನ್ನಡ ಹೀರೋ ಅಂದ್ರೆ ನಂಗೆ ದರ್ಶನ್ ಅವರ ಅಭಿಮಾನಿ ಅಂತಲ್ಲ, ದರ್ಶನ್ ಅವ್ರ ಬಗ್ಗೆ ಒಂದು 4 ಮಾತು ಮಾತಾಡ್ಬೇಕು ಅಂತ ನಾನು ಅನ್ಕೊಂತಿದ್ದೀನಿ. ನಾನು ಅವ್ರ ಬಗ್ಗೆ ಒಂದು ಫ್ಯಾನು ಅಲ್ಲ, ಅವ್ರ ಬಗ್ಗೆ ಒಂದು ಫೇವರ್ ಅಲ್ಲ, ಒಂದು ಮಾನವೀಯತೆಯಿಂದ ನಾನೊಂದು ಸೋಷಿಯಲ್ ಮೀಡಿಯಾ ಸ್ಟಾರ್ ಆಗಿ ನನ್ನ ಮನಸ್ಸಲ್ಲಿ ಒಂದು ಕೊರತೆ ಇದೆ. ಒಂದು ರೀಸೆಂಟ್ ಆಗಿ ಒಂದು ವಿಡಿಯೋ ನೋಡಿದೆ ನಾನು ಒಂದು ಚಾನಲ್ ಅಲ್ಲಿ, ಕನ್ನಡ ಚಾನಲ್ ಅಲ್ಲಿ. ಪಾಪ ಅವರು ಜೈಲಲ್ಲಿ ಕೂತ್ಕೊಂಡಿದ್ದಾರೆ, ಹಿಂಗ್ ಕಾಲ್ ನೀಟ್ಕೊಂಡು. ಒಂದು ಬಿಗ್ ಸ್ಟಾರ್ ಅಲ್ವಾ. ಸೊ ದರ್ಶನ್ ಅವರು ನನ್ನ ಅಭಿಪ್ರಾಯದಿಂದ ಅವ್ರು ಮಾಡಿದಿದ್ರೆ ಏನಾದ್ರು ಪ್ರೂಫ್ ಕೊಡ್ಬೇಕು. ಎಷ್ಟು ನೋವಾಗುತ್ತೋ. ಅವರೊಂದು ಬಿಗ್ ಸ್ಟಾರ್ ರೀ, ಚಿಕ್ಕ ಗುಬ್ಬಚ್ಚಿ ಮೇಲೆ ಅವ್ರ ಅವಕಾಶ, ಅವರೊಂದು ಪ್ರತಾಪ ಬಿಡಲ್ಲ ಅವರು ದರ್ಶನ್ ಅವರು. ನಾನು ನಿಜವಾಗ್ಲೂ ಹೇಳ್ತೀನಿ ನೋಡಿ, ನನ್ನ ಮನಸ್ಸಿಂದ ಹೇಳ್ತಿದ್ದೀನಿ, ನಾನು ಒಂದು ಫ್ಯಾನ್ ಆಗಿ ಹೇಳ್ತಿಲ್ಲ, ಒಂದು ಮಾನವೀಯತೆಯಿಂದ ಇರೋ ಒಂದು ವ್ಯಕ್ತಿಯಿಂದ ಹೇಳ್ತಾ ಇದ್ದೀನಿ. ನಾನು ಎಷ್ಟೋ ದೊಡ್ಡ ದೊಡ್ಡ ಚಾನೆಲ್ಗಳನ್ನೆಲ್ಲ ಮಾಡ್ಕೊಂಡ್ ಬಂದಿದ್ದೀನಿ. ಇವತ್ತು ದೊಡ್ಡ ಚಾನೆಲ್ ಅಲ್ಲಿ ಕೂತ್ಕೊಂಡು ನಾನು ಮಾತಾಡ್ತಾ ಇದ್ದೀನಿ. ಸೊ ದರ್ಶನ್ ಅವ್ರ ಬಗ್ಗೆ ಹೇಳ್ಬೇಕಂದ್ರೆ ಅವ್ರ ಏನ್ ತಪ್ಪು ಮಾಡಿಲ್ಲ. ಪ್ರಾಣ ಹೋಗಿದೆ, ಅದು ತಪ್ಪೆ. ಅದು ಕಾನೂನು ಇದೆ. ಕಾನೂನ್ಗೆ ಏನೇನಿದ್ರೆ ಅವ್ರದ್ದೇನೇನಿದ್ರೆ ಪ್ರೂಫ್ ಕೊಡಿ. ಎಷ್ಟೋ ದೊಡ್ಡ ಸ್ಟಾರ್ ಅವರು, ಅಷ್ಟು ದೊಡ್ಡ ಸ್ಟಾರ್ ಆಗಿರೋದೇ ತಪ್ಪ ಅವರು. ಇದು ರಾಜಕೀಯ ಒತ್ತಡ ಅಂತೀನಿ. ದಯವಿಟ್ಟು ನಮ್ ಲಾಯರ್ಸ್ ಏನ್ ಮಾಡ್ತಿದ್ದೀರಾ ನೀವು? ಕೇಳ್ರಿ, ಲಾಯರ್ಗಳೆಲ್ಲ ಕೇಳಿ, ಅವ್ರದ್ದೇನಿದ್ರೆ ಇರ್ಲಿ. A1 2 ಅಲ್ಲಿ ಇದಾರೆ. A1 ಅವರು ರೇಣುಕಾ ಸ್ವಾಮಿ ಅವರು ಕೊಲೆ ಪ್ರಕರಣ 2 ಅಲ್ಲಿ ಇದಾರೆ. 2 ಅಲ್ಲಿ ಇದ್ರೆ ಕೊಡಿ. ಅವ್ರು ಕರೆದಾಗ ಹೌದು ನಿಜ ಬಂದಿದ್ದಾರೆ, ಬಂದಾಗ ಪ್ರಾಣ ಇದೆ. ಅವ್ರೇನು ದರ್ಶನ್ ಅವ್ರೇನಾದ್ರು ಇಲ್ಲಿ ಚಾಕು ಇಟ್ಟಿರೋದೇನೇನೋ ಎವಿಡೆನ್ಸ್ ಇದ್ರೆ ಇಡಿ. ಅವ್ರೇನು ಹ್ಯಾಂಗ್ ಮಾಡೋಗ್ ನೋಡಿದೀರಾ? ಇಲ್ಲೆಲ್ಲೋ ಮೋರಿಯಲ್ಲಿ ಚರಂಡಿಯಲ್ಲಿ ಬಿಸಾಕ್ ಬಿಟ್ಟಿದ್ದಾರೆ ಡೆಡ್ ಬಾಡಿನ. ಅಲ್ಲ ಸರ್, ಆದ್ರೂನು ಅವರೇ ಖುದ್ದಾಗಿ ಮುಂದ್ ಹೋಗಕ್ಕಿಂತ ಕಾನೂನು ಇದೆಯಪ್ಪ, ಪೊಲೀಸರು ಇದ್ದಾರೆ, ಅವರಿಗೆ ಅಲ್ಲ ನಿಜ, ಹೌದು ನಿಜ. ನಾನು ಒಂದು ಹೇಳ್ತೀನಿ, ಅವರು ಸೇಮ್
ಕ್ವಶನ್ ಎಲ್ರು ಕೇಳೋದಷ್ಟೇ, ಇವತ್ತು ಜೈಲಲ್ಲಿ ಇರೋದಕ್ಕೂ ಕಾರಣ ಅದೇ. ದರ್ಶನ್ ಅವ್ರು ಮಾಡೋವಾಗ ಏನಾದ್ರು ಎವಿಡೆನ್ಸ್ ಇದೆಯಾ ನಾನು ಕೇಳ್ತಿದ್ದೀನಿ, ಮೀಡಿಯಾ ಮುಂದೆ ಕೇಳ್ತಿದ್ದೀನಿ, ನಾನೊಂದು ಫ್ಯಾನ್ ಆಗಿ ಕೇಳ್ತಿಲ್ಲ, ಒಂದು ಮಾನವ್ಯಕ್ತಿ ಇರೋಂತ ವಿಚಾರದಲ್ಲಿ ಒಂದು ಮನುಷ್ಯನಾಗಿ ಕೇಳ್ತಿದ್ದೀನಿ. ನಾನು ಫ್ಯಾನ್ಸು ಅಲ್ಲ, ಫಾಲೋರು ಅಲ್ಲ, ಏನು ಅಲ್ಲ, ಒಂದು ಮನಸ್ಸಿಂದ ನೋವಾಗಿದೆ. ದೊಡ್ಡ ಸ್ಟಾರ್ ಅವರು, ಎಷ್ಟೋ ಬೆಟ್ಟಗಳು ದಾಟ್ಕೊಂಡು, ಎಷ್ಟೋ ನದಿಗಳು ದಾಟ್ಕೊಂಡು, ಎಷ್ಟೋ ಸಮುದ್ರಗಳು ದಾಟ್ಕೊಂಡು, ಎಷ್ಟೋ ಅಲೆಗಳು ದಾಟ್ಕೊಂಡು ಬಂದಿರೋದಕ್ಕೆ ಇವತ್ತು ಆ ಒಂದು ದರ್ಶನ್ ಆಗಿ ಪ್ರಜೆಗಳ ಹೃದಯಗಳಲ್ಲಿ ಇದ್ದಾರೆ. ಅವರು ಒಂದು ಜನ ಹೃದಯದಲ್ಲಿ ಇದ್ದಾರೆ. ಇವತ್ತು ಅಂತ ವ್ಯಕ್ತಿ ಹೋಗಿ ಚಿಕ್ಕ ಒಂದು ರೇಣುಕಾ ಸ್ವಾಮಿನ ಸಾಯಿಸೋಂತ ವ್ಯಕ್ತಿ ಅಲ್ಲ ರೀ. ನಾನು ಓಪನ್ ಆಗಿ ಹೇಳ್ತೀನಿ, ಮನಸ್ಸಿಂದ ಹೇಳ್ತೀನಿ. ದರ್ಶನ್ ಅಂದ್ರೆ ಅವ್ರು ಒಳ್ಳೆಯವರೇ, ಅವ್ರ ಹೆಸರು ಬಳಸ್ಕೊಂಡು ಕೆಲವರೆಲ್ಲ ಕೆಟ್ಟ ಭಾವನೆಗಳಿಂದ ಮಾಡ್ತಿದ್ದೀರಾ. ಫಾಲೋರ್ಸ್ ಒಂದ್ ಹೇಳ್ತೀನಿ, ಫಾಲೋರ್ಸ್ ಅಂದ್ರೆ ದರ್ಶನ್ ಫ್ಯಾನ್ಸ್ ಅಂದ್ರೆ ಒಂದು ಅನಾಥ ಆಶ್ರಮಗಳಿಗೆ ದತ್ತಕ್ ತಗೊಳ್ಳಿ, ಅವ್ರ ಹೆಸರು ಇಡ್ರಿ, ಒಳ್ಳೆ ಕಾರ್ಯಕ್ರಮಗಳು ಮಾಡಿ. ಇವತ್ತು ನಿಮ್ಮಿಂದ ಕೂಡ ಅವ್ರಿಗೆ ಒಂದು ಕೆಟ್ಟ ಹೆಸರಿದೆ ಅಂತ ನಾನು ಓಪನ್ ಆಗಿ ಹೇಳ್ತೀನಿ. ಈಗ ನೀವು ಇಂಟರ್ವ್ಯೂ ಟೆಲಿಕಾಸ್ಟ್ ಆದಾಗ ನನ್ನ ಅಡ್ರೆಸ್ ಕೊಡ್ತೀನಿ, ಬನ್ರಿ, ನಾನು ಹೇಳ್ತೀನಿ ನಿಮ್ಗೆ. ಬೇಕಾದ್ರೆ ನಾನು ಶ್ರೀನಿವಾಸಪುರ ತಾಲೂಕಲ್ಲೇ ಇರುತ್ತೆ, ಸಂತೆ ಮೈದಾನ ನಮ್ದು, ಕೋಲಾರ ಡಿಸ್ಟ್ರಿಕ್ಟ್ ನಮ್ದು. ಬನ್ನಿ, ದರ್ಶನ್ ಅವ್ರ ಫಾಲೋರ್ಸ್ ಒಂದೇ ನೇರವಾಗಿ ಹೇಳ್ತೀನಿ, ನೀವು ಲಿಮಿಟ್ ದಾಟ್ತಿದ್ದೀರಾ, ಲಿಮಿಟ್ ಅಲ್ಲಿ ಇರಿ. ಇವತ್ತು ನಿಮ್ ಲಿಮಿಟ್ ಇಂದ ಅವ್ರಿಗೊಂದು ಹೆಸರು ಬಂದಿದೆ, ಕೆಟ್ಟ ಹೆಸರು. ಅದೆಲ್ಲ ಸೋಷಿಯಲ್ ಮೀಡಿಯಾಗಳಲ್ಲಿದೆ, ಕಾನೂನಲ್ಲೇ ಇದೆ. ದರ್ಶನ್ ಅಭಿಮಾನಿಗಳಂದ್ರೆ ಹೊಡಿತಾರೆ ಲಾಠಿ ಎತ್ಕೊಂಡು. ಯಾಕೆಂದ್ರೆ ನಿಮ್ ಭಾವನೆಗಳು ಸರಿ ಇಲ್ಲ. ಸೊ ನಿಮ್ ಭಾವನೆಗಳು ಕೂಡ ಅವ್ರಿಗೆ ಒಂದು ಕೆಟ್ಟ ಹೆಸರಿಗೆ ಒಂದು ಅರ್ಥ ಸಿಕ್ಕಿದೆ ಅಂತ ನಾನು ಅನ್ಕೊಂತೀನಿ ಈ ಚಾನೆಲ್ ಮುಖಾಂತರ. ದಯವಿಟ್ಟು ಹಂಗ್ ಮಾಡಬೇಡಿ. ದರ್ಶನ್ ಅವ್ರ ಹೆಸರಲ್ಲಿ ಬ್ರೆಡ್ ಕೊಡಿ, ಅನಾಥಾಶ್ರಮಗಳು ಮೇಂಟೆನೆನ್ಸ್ ಮಾಡಿ, ಗೋಶಾಲೆಗಳು ನಡೆಸಿ, ಕೆರೆಗಳು ಕ್ಲೀನ್ ಮಾಡಿ, ಕೆರೆಗೆ ನೀರ್ ಬಿಡ್ರಿ, ಹಚ್ಚ ಹಸಿರು ಮಾಡ್ರಿ, ಇವೆಲ್ಲ ಮಾಡ್ರಿ. ಅವರು ಆಗ ಅವ್ರು ಒಳ್ಳೆಯವ್ರು ಅಂತಾರೆ. ದರ್ಶನ್ ಸಂಪೂರ್ಣವಾಗಿ ತುಂಬಾ ಒಳ್ಳೆಯ ವ್ಯಕ್ತಿ. ಸೊ ದರ್ಶನ್ ಅವ್ರ ಬಗ್ಗೆ ನಾನು ಆ ಟೈಮಲ್ಲೇ ಇಂಟರ್ವ್ಯೂ ಕೊಡ್ಬೇಕಾಗಿತ್ತು, ಕೊಡಕ್ ಆಗ್ಲಿಲ್ಲ. ಸೊ ನಾನು ತೆಲುಗು ಅಲ್ಲಿ ಹೈದರಾಬಾದ್ ಮೀಡಿಯಾ ಚಾನೆಲ್ ಜೊತೆ ಜಾಸ್ತಿ ಟೈಕಪ್ ಇಂದ ತುಂಬಾ ಬಿಸಿಯಿಂದ ಆಗ್ಲಿಲ್ಲ. ಲೇಟ್ ಆಗಿ ಕೊಟ್ರು ಒಂದೇ ಹೇಳ್ತೀನಿ, ದಯವಿಟ್ಟು ಕಾನೂನು ಇದೆ, ಕಾನೂನಿಗೆ ಕೈ ಮುಗಿದು ಕೇಳ್ಕೊಂತಿದ್ದೀನಿ. ದರ್ಶನ್ ಅವ್ರದ್ದು ಏನಾನ ಇದ್ದಿದ್ರೆ ಇಷ್ಟೊತ್ತಿಗೆ ಜನಗಳಲ್ಲಿ ಬಂದ್ಬಿಡ್ತಿತ್ತು. ಅಲ್ಲಿ ಏನು ಇಲ್ಲ, ಅದಕ್ಕೆ ಅವ್ರನ್ನ ಹಂಗೆ ಚಿತ್ರ ಹಿಂಸೆ ಕೊಡ್ತಿದ್ದೀರಿ. ಹಂಗ್ ಕೊಡ್ಬೇಡಿ. ಏನನ್ನಿದ್ರೆ ಗಲ್ಲಗೇರಿಸಿ, ಇಲ್ಲಾಂದ್ರೆ ನೇಣ್ಗಾಯಿಸಿ, ಏನು ಇಲ್ಲಾಂದ್ರೆ ಬಿಟ್ಟು ದಯವಿಟ್ಟು ಇದೊಂದು ಜನಗಳಿಗೆ ನೀವು ಕ್ಲಾರಿಟಿ ಕೊಡ್ಬೇಕು ಅಂತ ನಾನು ನಮ್ಮ ಒಂದು ಸರ್ಕಾರಕ್ಕೆ ಮನವಿ ಮಾಡ್ಕೊಂತಿದ್ದೀನಿ. ನಾನು ಬ್ಯಾಂಗ್ಳೂರ್ ಬುಜ್ಜಿ ರಮೇಶ್ ಆಗಿ ದಯವಿಟ್ಟು ದರ್ಶನ್ ಅವ್ರನ್ನ ಬಿಟ್ಟು ಅವರೊಂದು ಬಿಗ್ ಸ್ಟಾರ್. ಹಾಗೆ ರೇಣುಕಾ ಸ್ವಾಮಿ ಕೂಡ ಪಾಪ ಅವ್ರದ್ದು ಪ್ರಾಣ ಹೋಗಿದೆ, ಕೊಲೆ ಇದೆ ಆಗಿದೆ. ಅವ್ರನ್ನ ವಿಚಾರಣೆ ಮಾಡಿ ಮತ್ತೆ ಏನಾದ್ರೂ ಸಿಕ್ಕಿದ್ರೆ, ಪಕ್ಕ ಪ್ರೂಫ್ ಇದ್ರೆ ಮತ್ತೆ ತಗೊಳ್ಳಿ ನೀವು ಕಸ್ಟಡಿಗೆ. ಸ್ವಲ್ಪ ಅವ್ರಿಗೆ ಒಂದು ಸ್ಟಾರ್ಗೆ ಒಂದು ಕಾಲಾವಕಾಶ ಕೊಡಿ. ಅವ್ರದ್ದು ಒಂದು, ನಾನು ಏನ್ ಹೇಳ್ತಾ ಇದ್ದೀನಿ ಅಂದ್ರೆ, ಅವರಲ್ಲಿ ನೋಡ್ತಿದ್ರೆ ನಮ್ಗೆ ಮನ್ಸಿಗೆ ನೋವಾಗ್ತಿದೆ. ಆತರ ಚಿತ್ರಹಿಂಸೆ ಕೊಡಬೇಡಿ. ಮಾನವೀಯತೆಯಿಂದ ನೀವು ದರ್ಶನ್ ಅವ್ರ ಬಗ್ಗೆ ಮಾತಾಡಿದ್ರಿ ಸರ್. ಆದ್ರೆ ಹೂ ಇಸ್ ಯುವರ್ ಫೇವ್ರೆಟ್ ಹೀರೋ ಯಾರು? ನನ್ನ ಫೇವ್ರೆಟ್ ಹೀರೋ ಅಂದ್ರೆ ರವಿಚಂದ್ರ. ಅವ್ರದ್ದು ಫ್ಯಾಮಿಲಿ ಓರೆಂಟ್. ಹೌದು ಪಾಪ ಅವ್ರನ್ನ ಕೂಡ ಹಿಂದೆ ಎಳೆದು ಬಿಡ್ತಿದ್ದಾರೆ. ಅಲ್ಲಿ ನಮ್ಮ ಕನ್ನಡಿಗರು ದಯವಿಟ್ಟು ಆಂಧ್ರ ಪ್ರತಿಭೆಗಳನ್ನೆಲ್ಲ ನಮ್ಗೆ ಕರ್ಸ್ಕೊಳ್ಳಿ. ನಮ್ಮ ಮೇಲೆ ಅಲ್ಲಿ ಯುದ್ಧ ಮಾಡ್ತಿದ್ದಾರೆ, ನಿಮ್ಗೆ ಗೊತ್ತಾಗ್ತಿಲ್ಲ. ನಾವು ಕನ್ನಡಿಗರು ಅಂದ್ರೆ ಅಲ್ಲಿ ನಮ್ಗೆ ಅವ್ರಿಗೆ ಅವಕಾಶ ಸಿಗ್ತಿಲ್ಲ. ನಮ್ಗೆ ಟ್ಯಾಲೆಂಟ್ ಇದೆ, ನಮ್ ಟ್ಯಾಲೆಂಟ್ ಎಲ್ಲ ಇಲ್ಲೇ ಉಪಯೋಗಿಸ್ಕೊಳ್ಳೋ ತರ ನೀವು ಅವಕಾಶಗಳು ಕೊಡಿ. ತೆಲುಗು ಒಳ್ಳೆ ಸ್ಟಾರ್ಸ್ ನೆಲ್ಲ ಕರ್ಸ್ಕೊಳ್ಳಿ, ನಮ್ ಜೊತೆನೂ ಮಾಡಿಸ್ಕೊಳ್ಳಿ. ನಮ್ಮವರೆಲ್ಲ ಹೋಗ್ತಿದ್ದಾರೆ. ಈಗ ಮೊನ್ನೆ ಶಿವರಾಜ್ ಕುಮಾರ್ ಸರ್ ಅಲ್ಲಿ ಹೋಗಿ ತೆಲುಗು ಅಲ್ಲಿ ಮಾಡಿದ್ದಾರೆ. ಎಷ್ಟೋ ಸ್ಟಾರ್ಸ್ ಹೋಗಿ ತೆಲುಗು ಅಲ್ಲಿ ಮಾಡ್ತಿದ್ದಾರೆ. ಈಗ ತೆಲುಗು ಅವ್ರನ್ನ ಯಾವಾಗ ಇಟ್ಕೊಂಡ್ ಮಾಡಿಸ್ತೀರಾ ಅದ ಹೇಳಿ ನೀವು. ಫಸ್ಟ್ ಫ್ಯಾನ್ಸ್ ಈ ತರ ಮಾಡಿ ಕಾಮೆಂಟ್ಸ್. ನಮಗ್ ಕನ್ನಡನ ಉಳಿಸ್ಕೊಳ್ಳಿ. ನಾವೇನನ್ ಕನ್ನಡಿಗರು ಹೋಗಿ ಅಲ್ಲೇನಾದ್ರು ಸ್ಟಾರ್ಸ್ ಆದ್ರೆ ನಮ್ಗೆ ಹೆಡ್ಲೈನ್ ಹಾಕ್ಬಿಡ್ತಾರೆ, ನೀವು ಕನ್ನಡ ಮಾತಾಡಿ, ಯಾಕೆ ತೆಲುಗುಗೆ ಹೋಗಿದ್ದೀರಾ? ತೆಲುಗು ಅವ್ರನ್ನ ಇಲ್ಲಿ ಕರ್ಸ್ಕೊಂಡು ನಮ್ದು ಈಗ್ಲಾದ್ರೂ ಮಾಡ್ಬೇಕು, ದೊಡ್ಡ ಮಟ್ಟಕ್ಕೆ ನಮ್ಮ ಇಂಡಸ್ಟ್ರಿನ ಉಳಿಸ್ಕೋಬೇಕು ಅಂತ ನಾನು ಕನಕಲಿಯಾಗಿ ನಮ್ಮ ಸುಮನ್ ಟಿವಿ ಚಾನೆಲ್ ಇಂದ ಬೇಡ್ಕೊಂತಿದ್ದೀನಿ. ರವಿಚಂದ್ರನ್ ಸರ್ ಅವ್ರು ನಿಮ್ ಫೇವ್ರೆಟ್ ಅಂತ ಹೇಳಿದ್ರೆ, ಅವರು ಒಂದ್ ಸ್ವಲ್ಪ ಹೇರ್ ಸ್ಟೈಲ್ಸ್ ಎಲ್ಲ ಮಾಡ್ಕೊಂಡು ಎಲ್ಲ ಇರ್ತಾರೆ. ನಿಮ್ದು ಒಂದ್ ಸ್ವಲ್ಪ ಹೇರ್ ಸ್ಟೈಲ್ ಯಾಕೋ ನಮ್ಗೆ ಸ್ಟೈಲಿಶ್ ಆಗಿ ಕಾಣ್ತಾ ಇದೆ. ಏನ್ ಸರ್ ಸಿಕ್ಕ? ನಾನು ಒಂದು ಹೇಳ್ಬೇಕು, ನನ್ನ ಒಂದು ಹೇರ್ ಸ್ಟೈಲ್ ಈ ಮಧ್ಯೆ ನನ್ಗೆ ಎಲ್ರಿಗೂ ಪ್ರತಿಯೊಬ್ಬರಿಗೂ ಒಂದೊಂದು ಸಿಗ್ನೇಚರ್ ಸ್ಟೆಪ್ಸ್ ಅಂತ ಇರುತ್ತೆ. ಹೀರೋಗ್ ಆಗ್ಬೋದು, ಹೀರೋಯಿನ್ ಆಗ್ಬೋದು, ವಿಲನ್ಸ್ ಆಗ್ಬೋದು. ಈ ಬ್ಯಾಂಗ್ಳೂರ್ ಬುಜ್ಜಿ ರಮೇಶ್ಗೆ ಸಾಯಿ ಪಲ್ವಿ ವೈರಲ್ ಆಯ್ತು ಸ್ಟೆಪ್ಸ್. ಅದಾದ ನಂತರ ನನ್ನ ಹೇರ್ ಸ್ಟೈಲ್ ಎಲ್ಲೋದ್ರು ಬ್ಯಾಂಗ್ಳೂರ್ ಬುಜ್ಜಿ ಹೇರ್ ಸ್ಟೈಲ್ ಅಂತ. ಹೇರ್ ಸ್ಟೈಲ್ ತುಂಬಾ ಇಷ್ಟ ನನಗೆ. ನಾನು ನೋಡಿ ಹಿಂಗ್ ಅಂದಿದ್ದೇನೆ ಅಂದ್ರೆ ಮಿಲಿಯನ್ಸ್ ನೋಡಿ ಕನ್ನಡಿಗರೇ ಎಲ್ಲರೂ ನೋಡ್ತಿದ್ದೀರಾ ನನ್ನ పేజ్ ನ. మీరు కూడా చూస్తున్నారు మన తెలుగు మన కన్నడ ఛానల్ ని. అక్కడ చూడండి, కన్నడ ఛానల్లో నేను నా ಹೇರ್ ಸ್ಟೈಲ್ చూపిస్తున్నా. ನನ್ನ ಹೇರ್ ಸ್ಟೈಲ್ ಕೊಡ್ತಿದ್ದೀನಿ. ಒಂದ್ಸಾರಿ ಇಲ್ಲಿ ಕೂಡ ನನ್ನ ಸಿಗ್ನೇಚರ್ ಸ್ಟೆಪ್ ಕೊಡ್ತಿದ್ದೀನಿ ನಮ್ಮ ಕನ್ನಡ ಸುಮನ್ ಚಾನಲ್ ಅಲ್ಲಿ. ಒಂದ್ಸಾರಿ ಹಾಕೊಳ್ಳಿ ನೋಡಿ. ಹಿಂಗಂದ್ರೆ ಎಷ್ಟೋ ಮಿಲಿಯನ್ಸ್ ನನ್ ತೆಲುಗು, ಕನ್ನಡ ಆಗ್ಬೋದು, ತೆಲುಗು ಆಗ್ಬೋದು, ಆಡಿಯನ್ಸ್ ನನ್ಗೆ ಏನೋ ಒಂದ್ರಲ್ಲಿ ಗುರುತಿಸಿದ್ದಾರೆ. ಥ್ಯಾಂಕ್ ಯು ಸೋ ಮಚ್ ನನ್ನ ಆಡಿಯನ್ಸ್ಗೆ.